ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರುಕ್ಮಿಣಿ, ಬೆಂಗಳೂರಿನಿಂದ. ಇವತ್ತು ನಿಮ್ಗೆ ಒಂದು ಕಾಮೆಂಟ್ ಬಂದಿತ್ತು ನನಗೆ. 32 ಸೈಜ್ ಬ್ಲೌಸ್ ಕಟಿಂಗ್ ತೋರಿಸಂತ. ಸೊ 32 ಸೈಜ್ ಮೆಜರ್ಮೆಂಟ್ ಬಂದಿದೆ, ತೋರಿಸ್ತಾ ಇದ್ದೇನೆ ನಿಮ್ಗೆ ಯಾವ ತರ ಕಟಿಂಗ್ ಮಾಡಬೇಕು. ಈ ವಿಡಿಯೋದಲ್ಲಿ ಲಾಸ್ಟ್ ಅವ್ರು ನೋಡಿ, ಪಿನ್ ಟು ಪಿನ್ ಎಲ್ಲ ನಾನು ನೀಟಾಗಿ ಹೇಳ್ಕೊಡ್ತೀನಿ ನಿಮ್ಗೆ. ಒಂದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್. ಮತ್ತೆ ನಿಮ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲಾಸ್ಟ್ ವರ್ಗ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾರಾದ್ರೂ ಕಾಮೆಂಟ್ ಮಾಡಿದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಯಾಕಂದ್ರೆ 32 ಸೈಜ್ ಸ್ಮಾಲ್ ಸೈಜ್ ಆಗುತ್ತೆ. ಇದ್ರ ಮೇಲೆ ಮತ್ತೆ 32 ಆದ್ಮೇಲೆ 30 ಬರುತ್ತೆ, 30 ಆದ್ಮೇಲೆ 28 ವರ್ ಲಾಸ್ಟ್ ಫೈನಲ್ ಬ್ಲೌಸ್ ಕಟಿಂಗ್ ಇರುತ್ತೆ. ಇನ್ನು ಅದು ಬೇಕಾದ್ರೆ ಚಿಕ್ಕ ಮಕ್ಕಳು ಎಲ್ಲ ಮಾಡ್ಕೋಬಹುದು. ಲಾಸ್ಟ್ ಅಂದ್ರೆ ಅದೇ ಸೈಜ್ ವರ್ಕ್ 30 ಮಿನಿಮಮ್ ಲಾಸ್ಟ್ ಸೈಜ್ ಆಗುತ್ತೆ. ಇವಾಗ ನಾನು 32 ತೋರಿಸ್ತಾ ಇದ್ದೀನಿ. ಲಾಸ್ಟ್ ವರ್ಕ್ ನೋಡಿ, ಬನ್ನಿ ವಿಡಿಯೋಗೆ ಹೋಗೋಣ. ಇವಾಗ ನೋಡಿ, ನಾನು ಬ್ಯಾಕ್ ಸೈಡ್ ಮಾರ್ಕಿಂಗ್ ಹಾಕಿದ್ದೀನಿ. ಯಾವ ತರ ಹಾಕಿದ್ದೀನ ನಿಮ್ಗೆ ತೋರಿಸ್ತೀನಿ. ಇದು ಬ್ಲೌಸ್ ಇದೆಯಲ್ಲ, ಈ ಬ್ಲೌಸ್ ಇಟ್ಕೊಂಡು ನೀವು ಈ ತರ ನೀಟಾಗಿ ಸೆಟ್ ಮಾಡ್ಕೊಂಡು, ಈ ತರ ಬ್ಯಾಕ್ ಪಾರ್ಟ್ ಸೆಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಇಲ್ಲಿಂದ ಇದೆಯಲ್ಲ, ಈ ಸ್ಟಿಚಿಂಗ್ ನಿಂತ ಈ ಸ್ಟಿಚಿಂಗ್ ವರ್ಗೆ ಎಷ್ಟಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಬ್ಲೌಸ್ ನ ಈ ತರ ಎಷ್ಟು ಬಂದಿದೆ ನೋಡಿ. ಇಲ್ಲಿ 32 ಬರ್ತಾ ಇದೆ, 16 ಬರ್ತಾ ಇದೆ, 32 ಬರ್ತಾ ಇದೆ ನೋಡಿ. 32 ಬರ್ತಾ ಇದೆ. ಈ ತರ ನೀವು ಬ್ಲೌಸ್ ತಗೊಳ್ಳಿ, ನಿಮ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಇದು ಗೊತ್ತಾಗಿಲ್ಲಪ್ಪ ಅಂದ್ರೆ ಇದನ್ನ ಇನ್ನೊಂದು ಇದ್ರಲ್ಲಿ ಕೂಡ ಇದೆ. ಇನ್ನೊಂದ್ ತೆರೆ ಏನಂದ್ರೆ, ಈ ತರ ಇದು ಇಟ್ಕೊಂಡ್ರಲ್ಲ ಮಿಡಿಲ್ ಪಾರ್ಟ್, ಇದು ಕರೆಕ್ಟ್ ಆಗಿ ಈ ತರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡ್ಬಿಟ್ಟು ಇದು ಮಿಡಿಲ್ ಗಾಗಿ ಇಟ್ಕೊಂಡ್ಬಿಟ್ಟು ಈ ತರ ಚೆಕ್ ಮಾಡ್ಕೋಬೇಕು. ಟೋಟಲ್ ಮಿಡಿಲ್ ಪಾರ್ಟೇ ನೀವು ಚೆಕ್ ಮಾಡ್ಕೋಬೇಕು. ಈ ತರ ಎಷ್ಟು ಬಂದ್ರೆ ಅಷ್ಟು, ಅದರಲ್ಲಿ 4ನೇ ಭಾಗ ಇಲ್ಲಿಂದ ಇಲ್ಲಿಗೆ ನಾವು ಹಾಕೋಬೇಕು. ಇಲ್ಲಿ 4ನೇ ಭಾಗ ಇಲ್ಲಿಗೆ ಹಾಕೊಂಡು ಮಿಕ್ಕಿದ ನಮ್ಗೆ ಒಂದು ಟೇಪ್ ಇದು ಸ್ಕೇಲ್ ಇರುತ್ತಲ್ಲ, ಇಷ್ಟು ಮಾರ್ಕಿಂಗು ಇಲ್ಲಿ ಎಕ್ಸ್ಟ್ರಾ ಮಾರ್ಕಿಂಗ್ ತಗೋಬೇಕು. ಇದು ಮಿಡಿಲ್ ಚೆಸ್ಟ್ ಆಯ್ತು ನಮ್ಗೆ. ಇದು ವೆಸ್ಟ್ ಸೈಜ್ ಯಾವ ತರ ತಗೋಬೇಕು, ಇದೆಯಲ್ಲ ವೆಸ್ಟ್ ಸ್ಟಿಚಿಂಗ್ ಆಗಿರೋ ಪೋರ್ಷನ್, ಇದನ್ನ ಇಟ್ಕೊಂಡು ಈ ತರ ಇಲ್ಲಿಗೆ ಎಷ್ಟು ಬಂದಿದೆಯೋ ಮತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಇಲ್ಲಿ 1 ಇಂಚು ಒಂದು ಎಕ್ಸ್ಟ್ರಾ ಮಾರ್ಕಿಂಗ್ ಇಟ್ಕೋಬೇಕು. ಯಾಕಂದ್ರೆ ಈ ಡಾಟ್ ಸಲುವಾಗಿ. ಇದು ವೆಸ್ಟ್ ಮಾರ್ಕಿಂಗ್ ಆಯ್ತು, ಇದು ಚೆಸ್ಟ್ ಆಯ್ತು, ಇದು ವೆಸ್ಟ್. ಈ ಮೇಲೆ ಈ ಲೆಂತ್ ಇದೆಯಲ್ಲ, ಇಲ್ಲಿ ಒಂದು 1/2 ಇಂಚ್ ಮಾರ್ಜಿನ್ ಬಿಡ್ಬೇಕು, ಇಲ್ಲೊಂದು 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಮಿಡಿಲ್ ಅಲ್ಲಿ ನಮ್ಗೆ ಇದು ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ ತಗೋಬೇಕು. ನಿಮ್ಗೆ ಟೋಟಲ್ ಎಷ್ಟು ಲೆಂತ್ ಇದೆಯೋ ಬ್ಲೌಸ್ ಹೆಚ್ಚು ಕಡಿಮೆ ಬೇಕಾದ್ರೆ ನೀವು ಮಾಡ್ಕೋಬಹುದು. ಇದು ಎಷ್ಟು ಲೆಂತ್ ಇದೆಯೋ ಈ ಲೆಂತ್ ನ ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಈ ಕಡೆ ಬಿಟ್ಬಿಟ್ಟು ಮಿಡಿಲ್ ಅಲ್ಲಿ ಎಷ್ಟು ಬರುತ್ತೋ ಅಷ್ಟು ಲೆಂತ್ ಮಾರ್ಕಿಂಗ್ ಹಾಕೋಬೇಕು. ಇನ್ನ ಹಾರ್ಮೋಲ್ ಆದ್ರೆ ಇವಾಗ ಈ ತರ ಇದೆಯಲ್ಲ, ನೀವು ಬ್ಲೌಸ್ ನೋಡ್ಕೋಬೇಕು. ಬ್ಲೌಸ್ ನೋಡ್ಕೊಂಡ್ಬಿಟ್ಟು ಸಪೋಸ್ ನೀವು ಇಲ್ಲಿ ಕ್ರಾಸ್ ತಗೊಂಡ್ರೆ ಇದು ಹೆಚ್ಚಿಗೆ ಬರುತ್ತೆ. ಈ ಲೆಂತ್ ಕೂಡ ಇಲ್ಲಿ ಕರೆಕ್ಟ್ ಆಗಿ ನೀವು ಲೆಂತ್ ಸೆಟ್ ಕರೆಕ್ಟ್ ಆಗಿರ್ಬೇಕು. ಈ ಕಡೆ ಲೆಂತ್ ಕರೆಕ್ಟ್ ಆಗಿರ್ಬೇಕು, ಈ ಕಡೆ ಲೆಂತ್ ಕರೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ಈ ತರ ಕ್ರಾಸ್ ಆಗಿದ್ರೆ ಈ ಲೆಂತ್ ಹೆಚ್ಚಿಗೆ ಬಂದ್ಬಿಟ್ರೆ ಮತ್ತೆ ಇದು ಡೌನ್ ಆಗಿಬಿಡುತ್ತೆ. ಸೊ ಅದನ್ನ ನೋಡ್ಕೋಬೇಕು ನೀವು. ಇವಾಗ ಇದರ ನಾವ್ ಎಷ್ಟಿದೀವೋ ಅಲ್ಲಿಂದ ಇದು ಚೆಕ್ ಮಾಡ್ಕೋಬೇಕು. ಈ ತರ ಹಾರ್ಮೋಲ್ ಡೌನ್ ಸೈಡ್ 8 ಇದೆ ನನ್ಗೆ. 8 ಅಂದ್ರೆ 8.5 ಇಲ್ಲಿ ಮಾರ್ಕಿಂಗ್, ಇಲ್ಲಿ ಸ್ಟಿಚಿಂಗ್ ನಾನು ಇಲ್ಲಿಗೆ 8.5 ನೋಡ್ರಿ, ಕರೆಕ್ಟ್ ಆಗಿ 8.5 ಗೆ ಸೆಟ್ ಮಾಡಿ. ಯಾಕಂದ್ರೆ ಅರ್ಧ ಇಂಚ್ ಮಾರ್ಜಿನ್ ನಾ ಇಲ್ಲಿ ಸ್ಟಿಚಿಂಗ್ ನಲ್ಲಿ ತಗೊಂತೀನಿ, ಸರಿನಾ. ಈ ತರ ಇದು ಹಾರ್ಮೋಲ್ ಸೈಡ್. ಇನ್ನೊಂದು ಶೋಲ್ಡರ್ ಮಾರ್ಕಿಂಗ್, ಶೋಲ್ಡರ್ ಇದೆಯಲ್ಲ, ಈ ತರ ನೀಟಾಗಿ ಸೆಟ್ ಮಾಡ್ಕೊಂಡು ಬ್ಲೌಸ್ ನ ಬೇಕಿದ್ರೆ ನೀವು ಫ್ರಂಟ್ ಹುಕ್ಸ್ ಒಂದು ಹಾಕಿ, ಈ ತರ ಹಾಕ್ಬಿಟ್ಟು ಈ ತರ ಇವಾಗ ನೋಡ್ಕೊಳ್ಳಿ. ಇಲ್ಲಿ ಈ ಶೋಲ್ಡರ್ ಸ್ಟಿಚಿಂಗ್ ಇಂದ ಈ ಶೋಲ್ಡರ್ ಸ್ಟಿಚಿಂಗ್ ವರ್ಕು ಎಷ್ಟಿದೆ, ಈ ಮಾರ್ಜಿನ್ ಇಲ್ಲಿಂದ ಇಲ್ಲಿಗೆ ತಗೋಬೇಕು. ಎಷ್ಟಿದೆ 10 ಇಂಚು ಬರ್ತಾ ಇದೆ. ಹತ್ತರದಲ್ಲಿ ನಾವು ಮೈನಸ್ ಅರ್ಧ, ಇಲ್ಲಿ 5 ಇಂಚು ಹಿಂಗ್ ಇಟ್ಕೋಬೇಕು ಇದರಲ್ಲಿ. ಆಮೇಲೆ ಈ ಶೋಲ್ಡರ್ ಇದೆಯಲ್ಲ, ಇದು ಎಷ್ಟು ಸ್ಟಿಚಿಂಗ್ ನಲ್ಲಿ ಹೋಗಿದೆ ನಮ್ಗೆ, ಇದು ನಮ್ಗೆ 2 ಇಂಚಸ್ ಹೋಗಿದೆ. ಅಂದ್ರೆ ಇಲ್ಲಿ 2.5 ಇಲ್ಲಿ ನಾವು ತಗೋಬೇಕು. ಮಿಕ್ಕಿದು ನೆಕ್ ಪಾರ್ಟಿಗೆ ಡೌನ್ ತಗೋಬೇಕು. ಡೌನ್ ಕೂಡ ಇಲ್ಲಿ ಕರೆಕ್ಟ್ ಆಗಿ ಬರ್ಬೇಕಾದ್ರೆ ಇದೆಯಲ್ಲ, ಈ ಪೋರ್ಷನ್ ಇದು ಎಷ್ಟು ಬರ್ತಾ ಇದೆ, ಇದ್ರ ಮೇಲೆ ಇಲ್ಲಿ ಸ್ಟಿಚಿಂಗ್ ಬಿಟ್ಬಿಟ್ಟು ಒಂದ್ ಅರ್ಧ ಇಂಚ್ ಇಲ್ಲಿ ಆಡ್ ಮಾಡ್ಕೊಂಡು ಇಲ್ಲಿ ಇಟ್ಕೋಬೇಕು. ಇಲ್ಲೊಂದ್ ಅರ್ಧ ಇಂಚು, ಇಲ್ಲೊಂದ್ ಅರ್ಧ ಇಂಚ್ ಬಿಟ್ಟು ಮಿಡಿಲ್ ಕರೆಕ್ಟ್ ಆಗಿ ಎಷ್ಟಿದೆ ಅಷ್ಟು ಇಲ್ಲಿ ಮಾರ್ಕಿಂಗ್ ಹಾಕಬೇಕು. ಇಷ್ಟು ಟೋಟಲ್ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆಯ್ತು. ಇದು ಕಟಿಂಗ್ ಮಾಡೋಣ ಇವಾಗ. ಇದು ವೀಲ್ ಮಾರ್ಕ್ ಇರುತ್ತಲ್ಲ, ವೀಲ್ ಮಾರ್ಕ್ ನ ಇಲ್ಲಿ ನಾವು ಒಂದ್ ಮಾರ್ಕ್ ಇಟ್ಕೋಬೇಕು. ಯಾಕಂದ್ರೆ ಇಲ್ಲಿಗೆ ನಾವು ಡಾಟ್ ಹಾಕ್ತಿವಲ್ಲ, ಇಲ್ಲಿ ಇದು ಸ್ಟಿಚಿಂಗ್, ಇದು ಫೋಲ್ಡಿಂಗ್ ನಲ್ಲಿ ಹೋಗುತ್ತೆ, ಇದು ಡಾಟ್ ಮಾರ್ಕಿಂಗ್ ಆಗುತ್ತೆ. ಸೊ ನಾವ್ ಇಲ್ಲಿಂದ ಮಿಡಲ್ ಡಾಟಿಗೆ ಒಂದು ಮಾರ್ಕಿಂಗ್ ಹಾಕೋಬೇಕು.
ಈ ತರ. ಇದು ಇಲ್ಲಿ ಡಾಟ್ಸ್ ಅನ್ನೋದು ಇಲ್ಲಿ ಈಚೆ ಪೋರ್ಷನ್ ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಾವ್ ಈ ತರ ಮಾರ್ಕಿಂಗ್ ಡಾಟ್ ಇದನ್ನ ಇಟ್ಕೋಬೇಕು. ಇದು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತು. ಇದು ನಾನು ಡೋರಿ ಹಾಕ್ಬೇಕಾ, ಡೋರಿಗೆ ಒಂದು ಮಾರ್ಕ್ ಇಡ್ತಾ ಇದೀನಿ, ಡೋರ್ ಇದೆ ಅಂತ ಅರ್ಥ ಇದ್ರಾಗ. ಇವಾಗ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಈಗ ಓಪನ್ ಇದು ಕ್ಲೋಸ್ ಸೈಡ್ ಹಾಕೊಂಡಿದ್ದೆ, ಓಪನ್ ಆಪೋಸಿಟ್ ಅಲ್ಲಿ ಇತ್ತು. ಇವಾಗ ಓಪನ್ ನನ್ ಸೈಡ್ ಬರ್ತಾ ಇದೆ, ಯಾಕಂದ್ರೆ ಫ್ರಂಟ್ ಓಪನ್ ಅಲ್ವಾ. ಪ್ರಿನ್ಸೆಸ್ ಕಟ್ ಇದು ನೋಡಿ. ಇವಾಗ ಇಲ್ಲಿ ಒಂದ್ ಮಾರ್ಕ್ ಇದು ಈ ತರ ಲೈನ್ ಮಾರ್ಕ್ ಹಾಕ್ಬೇಕು, ಯಾಕಂದ್ರೆ ಇದನ್ನ ರಿಮೂವ್ ಮಾಡ್ಬಿಡ್ತೀನಿ ನಾನು, ಸ್ಟಿಚಿಂಗ್ ಎಲ್ಲ ತಗೊಳಲ್ಲ ಅದನ್ನ. ಇವಾಗ ಇದನ್ನ ಸಮಾನವಾಗಿ ಹಿಂಗ್ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು, ½ ಇಂಚು. ಇಲ್ಲಿ ಜಾಸ್ತಿ ದೊಡ್ಡದು ಬ್ಲೌಸ್ ಅಲ್ಲ, ಚಿಕ್ಕ ಸೈಜ್ ಬ್ಲೌಸ್ ಅಲ್ವಾ, ಒಂದು ಕಾಲು ಈ ತರ ಇಲ್ಲಿ ಇಟ್ಟಿದ್ದೀನಿ ನಾನು. ಈ ತರ ಮಾರ್ಕ್ ಇದಕ್ಕ ಮಾರ್ಕ್ ತಗೋಬೇಕು. ಆಮೇಲೆ ಇಲ್ಲಿ ಸಮವಾಗಿ ಈ ಮಾರ್ಕ್ ಸಮವಾಗಿ ತಗೋಬೇಕು, ಜಾಸ್ತಿ ಅಂತ ತಗೊಳಕ್ ಹೋಗ್ಬಾರ್ದು. ಸ್ಮಾಲ್ ಸೈಜ್ ಅಲ್ಲ, ಒಂದ್ ವೇಳೆ ಅವ್ರ ದಪ್ಪ ಸೈಜ್ ಇತ್ತಂದ್ರೆ ಇಲ್ಲಿ ಡೌನ್ ಮಾಡ್ಕೋಬೇಕು. ಬಟ್ ಇದು ಓಕೆ, ಎಷ್ಟೇ ತಗೋಬೇಕು, ಸೇಮ್ ಎಷ್ಟಿದ್ರಷ್ಟು. ಇವಾಗ ಶೋಲ್ಡರ್ ಸೇಮ್ 5 ಇಂಚ್ ತಗೊಂಡಲ್ಲ, 5 ಇಂಚ್ ಮಾರ್ಕಿಂಗ್ ಹಾಕೊಂಡು ಇದು ಫ್ರಂಟ್ ನೆಕ್ ಚೆಕ್ ಮಾಡೋಣ ಎಷ್ಟಿದೆ ಮಾರ್ಕಿಂಗ್ ಅಂತ. ನೆಕ್ ಡೌನ್ ಎಷ್ಟಿದೆಯೋ ನೋಡ್ಕೊಳ್ಳೋಣ. ಇದಕ್ಕ 6.5 ಇಂಚ್ ಇದೆ, 6.5 ಇಂಚಿಗೆ ಡೌನ್ ಇದೆ. ಇದು 6.5 ಇಂಚಿಗೆ ಡೌನ್ ಆಗಿದೆ ಫ್ರಂಟ್ ನೆಕ್. ಸೊ 6.5 ಇಂಚಿಗೆ ನಾವು ಒಂದು ಮಾರ್ಕಿಂಗ್ ಹಾಕ್ಬಿಟ್ಟು ಇದನ್ನ ರೌಂಡ್ ಆಗಿ ತಗೋಬೇಕಿದಾರ. ಒಂದು ಮಾರ್ಕ್ ಹಾಕೊಂಡ್ಬಿಟ್ಟು ಇದನ್ನ ಕಟಿಂಗ್ ಮಾಡಿ ಬ್ಯಾಕ್ ಪಾರ್ಟ್ ತೆಗೆದು ಬಿಟ್ಟು ಆಮೇಲೆ ಕಟಿಂಗ್ ತೋರಿಸ್ತೀನಿ ನಾನು ನಿಮ್ಗೆ. ಇದನ್ನ ನೋಡಿ, ಈ ತರ ಮಾರ್ಕ್ ಬಂತು. ಇವಾಗ ಇದು ಪಾಯಿಂಟೆಡ್ ಮಾರ್ಕ್ ತಗೋಣ. ಅಪೆಕ್ಸ್ ಪಾಯಿಂಟ್ ತಗೋಬೇಕು ನಾವು. ಮಾರ್ಕ್ ಪಾಯಿಂಟೆಡ್ ಮಾರ್ಕ್ ಇರ್ತದೆ, ಅದು ಇಲ್ಲಿಂದ ಇಲ್ಲಿ ಮಾರ್ಕ್ ಮಿಡಿಲ್ ತಗೋಬೇಕು. ಎಷ್ಟಿದೆ ಮಾರ್ಕಿಂಗ್ ನೋಡ್ಕೋಬೇಕು. ಇದನ್ನ 9.5 ಇದೆ. ಒಂದು ಅರ್ಧ ಇಂಚ್ ಸೇರಿಸಿ ನಾವು 10 ಇಂಚಿಗೆ 10 ಇಂಚಸ್ಗೆ ಇಟ್ಕೋಬೇಕು. ಇದು ಅಪೆಕ್ಸ್ ಪಾಯಿಂಟ್ 10 ಇಂಚಸ್ಗೆ ಬಿತ್ತು ಇಲ್ಲಿಂದ ಮೇಲಿಂದ. ಆಮೇಲೆ ಫ್ರಂಟ್ ಲಿಂತ ಕೂಡ ನೋಡ್ಕೊ. ಅಂದ್ರೆ ಬ್ಲೌಸ್ ಇಲ್ಲಾಂದ್ರೆ ಈ ತರ ಮಾಡ್ಬೇಕು, ಇದ್ರೆ ಈ ತರ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಸೇಮ್ ಮೆಜರ್ಮೆಂಟ್ ಇದರ ಬರುತ್ತೆ, ನಮ್ ಕಡೆಯಿಂದ ಒಂದು 4 ಇಂಚ್ ಆ ತರ ಹೋಗುತ್ತೆ. ಸೊ ಇದಕ್ಕೆ ಅವರು ನೋಡಿ ಈ ಬ್ಲೌಸ್ ಪ್ರಕಾರ ಇಲ್ಲಿ 3 ಇಂಚಸ್ ಅಲ್ಲಿ ಹಾಕಿದ್ದಾರೆ. ಸ್ಮಾಲ್ ಸೈಜ್ ಬ್ಲೌಸ್ ಅಲ್ವಾ, ನಾವು ಒಂದು 3.5 ಇಂಚಿಗೆ ಹಂಗ ಹಾಕೋಣ. ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಕಡಿಮೆ ತಗೊಂಡಿದ್ದಾರೆ. ಸೊ ನಾನು ಅದನ್ನ ಆಲ್ಟರ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಒಂದು 2.5 ಇಂಚಿಗೆ ತಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಅಲ್ವಾ, ಈ ತರ ಮಾರ್ಕ್ ಹಾಕಬೇಕು. ಇದು ನಿಮ್ಮ ಇಲ್ಲಿಂದ ಇಲ್ಲಿ 2.5 ತಗೊಂಡಿದ್ದೀನಿ, ಇಲ್ಲಿ 3.5 ತಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಬ್ಲೌಸ್ ಇಷ್ಟೇ ಬರೋದು. ಇನ್ನ ಸೈಜ್ ಬೆಳೆದಂಗಲ್ಲ ಈ ಮೆಜರ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನು ಇವಾಗ ಇದು ತಗೊಂಡು ಇಲ್ಲಿಗೆ ಮ್ಯಾಚ್ ಮಾಡಿ ಮತ್ತೆ ಇದನ್ನ ಈ ತರ ಕ್ರಾಸ್ ಮಾಡಿದೀನಿ. ಅಂದ್ರೆ ಈ ಎರಡಕ್ಕೆ ಮಧ್ಯದಲ್ಲಿ ಎಷ್ಟು ಇರೋದು ಅದಕ್ಕೆ ಮಧ್ಯದಲ್ಲಿ ಕರೆಕ್ಟ್ ಆಗಿ ತಂದು ಮ್ಯಾಚ್ ಮಾಡ್ಕೋಬೇಕು. ಇವಾಗ ಇದೆಯಲ್ಲ, ಈ ಹಾರ್ಮೋನ್ ಸೈಜ್ಗೆ ಮಿಡಿಲ್ಗೆ ಇದನ್ನ ಮ್ಯಾಚ್ ಮಾಡ್ಬೇಕು. ಇದಾಯ್ತು. ಇವಾಗ ಇಲ್ಲಿಂದ ಇಲ್ಲಿಗೆ ನಾನು ಮತ್ತೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ. ಇದನ್ನ ಮತ್ತೆ 2 ಇಂಚಸ್ ಮೇಲೆಗೆ ಇದು ತಗೊಂಡ್ಬಿಟ್ಟು ಕ್ರಾಸ್ ಈ ತರ ಇದನ್ನ ಮಾರ್ಕಿಂಗ್ ಹಾಕೋಬೇಕು. ಇವಾಗ ಕರೆಕ್ಟ್ ಮಾರ್ಕಿಂಗ್ ಆಯ್ತು. ಇದು ಎಕ್ಸ್ಟ್ರಾ ಕಟಿಂಗ್ ಕೂಡ ಇಲ್ಲಿಂದ ಸೇರಿಸಿ ಎಕ್ಸ್ಟ್ರಾ ಕಟಿಂಗ್ ಮಾಡಿಬಿಟ್ಟೆ ನಾವು ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಕಟಿಂಗ್. ಇದಕ್ಕೆ ಮಧ್ಯದಲ್ಲಿ ಇದು ½ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟಿಂಗ್ ಮಾಡ್ಬೇಕು ಇದನ್ನ. ಈಗ ಫ್ರಂಟ್ ಮಾರ್ಕಿಂಗ್ ಫ್ರಂಟ್ ನೆಕ್ ನಾನು ಕಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಕಟಿಂಗ್ ಸೇರಿಸೇ ಕಟ್ ಮಾಡ್ತಾ ಇದೀನಿ ಒಂದಿಗೆ. ಎಕ್ಸ್ಟ್ರಾ ಮಾರ್ಕ್ ಹಾಕಿದ್ನಲ್ಲ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಈ ಪಾಯಿಂಟೆಡ್ ಕಟ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಇದೇನ್ ಹಾಕಿದ್ನಲ್ಲ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಮಾರ್ಕ್, ಯಾಕಂದ್ರೆ ಇದು ಮಿಡಿಲ್ ಪಾಯಿಂಟ್ ಅಂತ ಗೊತ್ತಾಗ್ಬೇಕು ನಮ್ಗೆ. ಅವಾಗ ಈ ಉಕ್ಸ್ಪಟ್ಟಿ ಜಾಸ್ತಿ ದೊಡ್ಡದಾಗುತ್ತೆ ಅನ್ಕೊಂಡ್ರೆ ನಾವು ಒಂದು ಡಾಟ್ಸ್ ಹಾಕೋಬಹುದು. ನೋಡಿ ಇಷ್ಟು ಜಾಸ್ತಿ ಇದೆ. ಸೊ ಇದನ್ನ ಒಂಚೂರು ಇಲ್ಲಿ ನಮ್ಗೆ ಮಿನಿಮಮ್ ಒಂದು 7 ಇಂಚು 6.5 ಇಂಚ್ ಈ ಸೈಜ್ಗೆ ಒಂದು 6.5 ಇಂಚ್ ಬಂದ್ರೆ ಕೂಡ ಸಾಕು. ಆದ್ರೂ ದೊಡ್ಡದು ಬರುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಡಾಟ್ಸ್ ಹಾಕೋಬಹುದು. ಇಲ್ಲಿ ಕರೆಕ್ಟ್ గా ಮಿಡಿಲ್ ಪಾಯಿಂಟ್ ಸೆಟ್ ಮಾಡ್ಕೊಂಡು ಒಂದು ಡಾಟ್ ಇಲ್ಲಿ ಡಾಟ್ ಹಾಕ್ಬೇಕು. ಸ್ಮಾಲ್ ಡಾಟ್ ಹಾಕಿದ್ರೆ ಇವಾಗ ಇದು ಹಿಂಗ್ ಬಂದ್ಮೇಲೆ ಇದು ಸ್ಟಿಚಿಂಗ್ ಆದ್ಮೇಲೆ ಚೆನ್ನಾಗಿ ಕೂಡುತ್ತೆ ಈ ತರ.
ಇದಾಯ್ತು ಬ್ಯಾಕ್ ಪಾರ್ಟ್. ಇವಾಗ ಸ್ಲೀವ್ಸ್ ಕಟ್ ಮಾಡೋಣ. ಸ್ಲೀವ್ಸ್ಗೆ 4 ಫೋಲ್ಡ್, ಇದು 2 ಫೋಲ್ಡ್, ಇಲ್ಲಿ ಇದು 4 ಫೋಲ್ಡ್ ಆಗಿದೆ. ಈ ತರ ಹಾಕೊಂಡು ಇಲ್ಲಿ ಎಕ್ಸ್ಟ್ರಾ ಇದ್ರೆ ಇದನ್ನ ಕಟ್ ಮಾಡಿ ರಿಮೂವ್ ಮಾಡೋಣ. ಇದನ್ನ ಇಲ್ಲಿ ಹಾಕಿದ್ಮೇಲೆ ಇದನ್ನ ಈ ಸ್ಲೀವ್ ಇರುತ್ತಲ್ಲ ರೈಟ್ ಸೈಡ್ ಸ್ಲೀವ್ಸ್, ರೈಟ್ ಸೈಡ್, ಲೆಫ್ಟ್ ಅಲ್ಲ ರೈಟ್ ತಗೋಬೇಕು. ರೈಟ್ ತಗೊಂಡ್ಬಿಟ್ಟು ಈ ತರ ಇಟ್ಕೊಂಡು ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ಇಲ್ಲಿ ಏನಿದೆಯಲ್ಲ ಇಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಇಲ್ಲೊಂದು ಪಿನ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಇದ್ರ ಮೇಲೆ ಒಂದು 1/2 ಇಂಚು ನೀವು ಎಷ್ಟು ಸ್ಟಿಚಿಂಗ್ ಮಾಡ್ತೀರಾ ಅಷ್ಟು ಮಾತ್ರ ಬಿಟ್ಕೊಂಡು ಮಿಕ್ಕಿದ ಇದ್ರ ಪ್ರಕಾರ ಒಂದು ಮಾರ್ಕಿಂಗ್ ಹಾಕಿ ಇದು ಕರೆಕ್ಟ್ ಸೆಟ್ ಮಾಡ್ಕೋಬೇಕು ನೀವು. ಆಮೇಲೆ ಈ ಸ್ಕೇಲ್ ಇಟ್ಟು ನೀವು ಎಷ್ಟು ಮಾರ್ಕಿಂಗ್ ತಗೊಂಡಿರಲ್ವಾ ಎಕ್ಸ್ಟ್ರಾ ಮಾರ್ಕಿಂಗ್ ಅಷ್ಟು ಮಾತ್ರ ಇಲ್ಲಿ ಮಾರ್ಕಿಂಗ್ ಹಾಕೋಬೇಕು, ಆಯ್ತಾ. ಆಮೇಲೆ ಇಲ್ಲಿ ಇದ್ರ ಮೇಲೆ ನೀವು ಸ್ಟಿಚಿಂಗ್ ಮಾಡಿದಷ್ಟು ಮಾರ್ಜಿನ್ ತಗೋಬೇಕು, ಜಾಸ್ತಿ ತಗೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಸ್ಲೀವ್ ಮತ್ತೆ ಚಿಕ್ಕದಾಗೋದು ದೊಡ್ಡದಾಗೋ ಸಮಸ್ಯೆಗಳು ಬಂದ್ಬಿಡ್ತೇವೆ. ಆಮೇಲೆ ಇದು ಈ ತರ ಇದು ತೆಗೆದ್ಬಿಟ್ಟು ಈ ಮ್ಯಾಲಿನ ಪಾರ್ಟಿ ಓಪನ್ ಮಾಡ್ಕೊಂಡು ಇಲ್ಲಿ ಒಂದು ಸ್ಟಿಚ್ ಬರುತ್ತೆ. ಈ ಸ್ಟಿಚ್ ನ ಮೇಲೆ ಮಾಡ್ಕೊಂಡು ಇದನ್ನ ಮೇಲೆ ಮಾಡಿ ಇದನ್ನ ಇಲ್ಲೊಂದು ಮಾರ್ಕ್ ಹಾಕು. ಇವಾಗ ಈ 3 ಮಾರ್ಕಿಂಗ್ ನ ಮ್ಯಾಚ್ ಮಾಡ್ಬೇಕು. ಇದು ಸ್ಲೀವ್ಸ್ ಕಟಿಂಗ್. ಇದು ಸ್ಲೀವ್ ಕಟಿಂಗ್. ಇಲ್ಲಿ ಒಂದು ಮಿಡಿಲ್ ಕಟ್, ಆಮೇಲೆ ಇಲ್ಲಿ ಒಂದು ಸ್ಟಿಚಿಂಗ್ ಮಾರ್ಕಿಂಗ್ ಕಟ್. ನಿಮ್ಗೆ ಹೊಸಬ್ರು ನಿಮ್ಗೆ ಸ್ಟಿಚಿಂಗ್ ಮಾಡಕ್ ಬರಲ್ಲ ಅಂದ್ರೆ ಈ ತರ ವೀಲ್ ಮಾರ್ಕ್ ತಗೊಂಡು ಇಲ್ಲಿ ಒಂದು ವೀಲ್ ಮಾರ್ಕ್ ಹಾಕೊಂಡ್ರೆ ನಿಮ್ಗೆ ಸ್ಟ್ರೇಟ್ ಆಗಿ ಇದ್ರ ಮೇಲೆ ಸ್ಟಿಚ್ ಹಾಕ್ಬಿಟ್ರೆ ನೀಟಾಗಿ ಸ್ಲೀವ್ಸ್ ಕೊಡುತ್ತೆ. ಇಲ್ಲಾಂದ್ರೆ ಲೂಸ್ ಟೈಟ್ ಬಂದ್ಬಿಡುತ್ತೆ. ಆತರ ಪ್ರಾಬ್ಲಮ್ ಆಗ್ಬಾರ್ದಂದ್ರೆ ನೀವು ಒಂದು ವೀಲ್ ಮಾರ್ಕ್ ಅಂತ ಮಾರ್ಕಿಂಗ್ ಹಾಕೊಳ್ಳಿ. ಈ ತರ ಸೈಡ್ಗಳು ಕಾಣಿಸುತ್ತಲ್ಲ, ಸೊ ನೀವು ನೀಟಾಗಿ ಸ್ಟಿಚಿಂಗ್ ಹಾಕ್ಬೋದು. ಈಗ ಫ್ರಂಟ್ ಪಾರ್ಟ್ ಎಕ್ಸ್ಟ್ರಾ ಕಟಿಂಗ್ ತೆಗಿಯೋದ್ರಿಂದ ಇಲ್ಲಿ ಮಿಡಿಲ್ ಮಧ್ಯದಲ್ಲಿ ಈಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದು ಟೇಪ್ ತಗೊಂಡು ಅಳತೆ ಮಾಡ್ಕೊಂಡು ಇದು ಟೇಪ್ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಈ ತರ ಒಂದು ಸ್ವಲ್ಪ ಇದು ಟೇಪ್ಗೆ ಇದಿರುತ್ತಲ್ಲ ಪಿನ್ನು, ಈ ಪಿನ್ನಿಂಗ್ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ತರ 1/2 ಇಂಚು ಮಾರ್ಕಿಂಗ್ ತಗೊಂಡು ಈ ತರ ಕಟಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕಟಿಂಗ್ ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಅನ್ಬೋದು. ಇದಕ್ಕೂ ಕೂಡ ಒಂದು ಇಲ್ಲಿ ನಾವು ಕಟ್ ಇಟ್ಕೋಬೇಕು. ಇದು ಫ್ರಂಟ್ದು ಎಕ್ಸ್ಟ್ರಾ ಕಟಿಂಗ್ ಫ್ರಂಟ್ ಪಾರ್ಟೇ ಬರ್ಬೇಕು, ಬ್ಯಾಕ್ ಪಾರ್ಟ್ ಹೋಗ್ಬಾರ್ದು. ಈಗ ಹೊಸಬ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಬ್ಯಾಕ್ ಹಾಕೋದು ಅದನ್ನ ಫ್ರಂಟ್ ಹಾಕೋದು ಮಾಡ್ತಾರೆ, ಆ ತರ ಮಾಡಕ್ ಹೋಗ್ಬಾರ್ದು. ಇವಾಗ ಮೇನ್ ಪೀಸ್ ಕಟ್ ಮಾಡೋಣ. ಇದು ಮೇನ್ ಪೀಸು, ಇದ್ರ ಮೇಲೆ ಕಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಕಟ್ ಮಾಡಿದ ಪೀಸಸ್ ಎಲ್ಲ ಇದೆಯಲ್ಲ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಅವೆಲ್ಲನೂ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡ್ಕೋಬೇಕು. ಫಸ್ಟ್ ಬ್ಯಾಕ್ ಪಾರ್ಟ್ ನಾನು ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಕಟಿಂಗ್ ಆದಮೇಲೆ ಆಮೇಲೆ ಕ್ಲಾತ್ ನೋಡ್ಕೋಬೇಕು. ಒಂದೊಂದು ಪೀಸ್ ಚಿಕ್ಕ ಬರ್ತವೆ, ಅದಕ್ಕೋಸ್ಕರ ನಾವು ಕ್ಲಾತ್ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಕಟಿಂಗ್ ಆದಮೇಲೆ ಫ್ರಂಟ್ ಪಾರ್ಟ್ ತೊಗೋಬೇಕು. ಫ್ರಂಟ್ ಓಪನ್ ಅಲ್ಲ, ಫ್ರಂಟ್ ನಮ್ಮ ಸೈಡ್ ಇರಬೇಕು. ಬ್ಯಾಕ್ ಕಟ್ ಮಾಡುವಾಗ ಬ್ಯಾಕ್ ಓಪನ್ ಕ್ಲೋಸ್ ನಮ್ಮ ಸೈಡ್ ಇರಬೇಕು, ಸರಿನಾ. ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೋಬೇಕು. ಫ್ರಂಟು ಮತ್ತು ಸೈಡಿಗೆ ಕಟ್ಟಿಂಗ್ ಆಗಿರೋ ಪೀಸು ಎರಡೂ ಸ್ಲೀವ್ಸ್ಗೂ ಸರಿ ಮಾಡಿಕೊಂಡು ನಾನು ಒಂದೇ ಸರ್ತಿ 3 ಪೀಸ್ನ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಯಾವತ್ತೂ ಕೂಡ ಮೇನ್ ಪೀಸ್ ಆಗುತ್ತಾ ಇಲ್ಲ ಅನ್ನೋ ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಕೆಲವೊಂದು ಬ್ಲೌಸ್ ಪೀಸ್ ಚಿಕ್ಕ ಬರ್ತಾವಲ್ಲ, ಸೊ ಅದಕ್ಕೆ ಹೆಚ್ಚು ಕಡಿಮೆ ಆದರೆ ಪ್ರಾಬ್ಲಮ್ ಆಗುತ್ತೆ. ಕಟ್ಟಿಂಗ್ನಲ್ಲಿ ನೋಡಿಕೊಂಡು ನೀಟಾಗಿ ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ ಮಾಡೋ ಮೇನ್ ಪೀಸ್ ಮೇಲೆ ಕಟ್ಟಿಂಗ್ ಮಾಡ್ಬೇಕಾದ್ರೆ ತುಂಬ ಹುಷಾರಾಗಿ ಕಟ್ ಮಾಡ್ಕೋಬೇಕು. ಇದು ಕಟ್ಟಿಂಗ್ ಆದಮೇಲೆ ಸ್ಲೀವ್ಸು ಕೂಡ ಕಟ್ಟಿಂಗ್ ಮಾಡ್ಕೋಬೇಕು. ಅದೇ ಥರ ಎಲ್ಲ ಕರೆಕ್ಟಾಗಿ 4 ಸೈಡು ಚೆಕ್ ಮಾಡಿಕೊಂಡೇ ಕಟ್ ಮಾಡಬೇಕು. ಯಾವುದು ಕಟ್ ಮಾಡಿದ್ರೂ ಸರಿ ಅರ್ಜೆಂಟಲ್ಲಿ ಯಾವುದು ಮಾಡೋಕ್ಕೆ ಹೋಗ್ಬಾರ್ದು. ಈ ಥರ ಸ್ಲೀವ್ಸ್ ಕಟ್ಟಿಂಗ್ ಆದಮೇಲೆ ಸ್ಟಿಚಿಂಗ್ ಪ್ರೊಸೀಜರ್ ಇರುತ್ತೆ. ನಾನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.